ದಾಂಡೇಲಿಯ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ. ಸ್ವಾಸ್ಥ್ಯ ಹಾಗೂ ಸದೃಢ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಹಾಗೂ ಪತ್ರಕರ್ತರ ಪಾತ್ರ ಮಹತ್ವಪೂರ್ಣವಾಗಿದೆ. ಇಡೀ ಸಮಾಜವನ್ನು ಜಾಗೃತಗೊಳಿಸುವ ಶಕ್ತಿ ಪತ್ರಿಕಾ ಮಾಧ್ಯಮಕ್ಕಿದೆ. ಹಲವು ಅಡೆತಡೆಗಳನ್ನು ಮೆಟ್ಟಿ ನಿಂತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತೀಡುವ ಮೂಲಕ ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳುವ ಪತ್ರಕರ್ತರು ಸಮಾಜಕ್ಕೊಂದು ಎಚ್ಚರಿಕೆಯ ಗಂಟೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಡಿವೈಎಸ್ಪಿ ಶಿವಾನಂದ ಮದರಕಂಡಿಯವರು ಹೇಳಿದರು. ಅವರು ದಾಂಡೇಲಿಯ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಪತ್ರಕರ್ತರ ಸಹಕಾರ ಅತಿ ಅವಶ್ಯವಾಗಿದ್ದು, ಈ ನಿಟ್ಟಿನಲ್ಲಿ ದಾಂಡೇಲಿ ಉಪವಿಭಾಗದ ಪತ್ರಕರ್ತರು ಇಲಾಖೆಯ ಜೊತೆ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿರುವುದನ್ನು ನಾವು ಸದಾ ಸ್ಮರಿಸಿಕೊಳ್ಳುತ್ತೇವೆ ಎಂದರು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದವರು ಪತ್ರಿಕಾ ದಿನಾಚರಣೆಯ ನಿಮಿತ್ತವಾಗಿ ಪತ್ರಕರ್ತರನ್ನು ಸನ್ಮಾನಿಸುತ್ತಿರುವುದು ಅತ್ಯಂತ ಅಭಿನಂದನೀಯ ಕಾರ್ಯ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮೌಂಟ್ ಅಬು ಮೀಡಿಯಾ ವಿಭಾಗದ ಸಂಯೋಜಕರಾದ ವಿಶ್ವಾಸ್ ಅವರು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಕಾರ್ಯ ಚಟುವಟಿಕೆಗಳನ್ನು ವಿವರಿಸಿ, ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಮೌಂಟ್ ಅಬುವಿನಲ್ಲಿ ಈ ಬಾರಿಯೂ ಅಖಿಲ ಭಾರತ ಪತ್ರಕರ್ತರ ಸಮ್ಮೇಳನವನ್ನು ಆಯೋಜಿಸುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಜಯೋಗಿನಿ ಡಾಕ್ಟರ್ ಪದ್ಮಕ್ಕ ಅವರು, ಇಂದು ಕಾಲ ಬದಲಾಗಿದೆ. ಕಾಲ ಬದಲಾದಂತೆ ನಮ್ಮ ಸಂಸ್ಕೃತಿ ಮಾಯವಾಗುತ್ತಿದೆ. ಮುಂಜಾನೆದ್ದು ಪತ್ರಿಕೆಗಳಿಗಾಗಿ ತಡಕಾಡುತ್ತಿದ್ದ ಆ ದಿನಗಳು ಇಂದು ಮರೆಯಾಗುತ್ತಿದೆ. ಪತ್ರಿಕೆಗಳನ್ನು ಓದುವುದರಿಂದ ಇಡೀ ವಿಶ್ವದ ಆಗುಹೋಗುಗಳ ಸಮಗ್ರ ಮಾಹಿತಿ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಅರಿತುಕೊಳ್ಳಲು ಸಾಧ್ಯವಿದೆ. ಪ್ರತಿಯೊಬ್ಬರೂ ಪ್ರತಿದಿನ ಪತ್ರಿಕೆಗಳನ್ನು ಓದುವ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡು ಅದನ್ನು ಮುಂದುವರಿಸಬೇಕೆಂದು ಕರೆ ನೀಡಿದರು. ಅಪರಾಧ ಕೃತ್ಯಗಳ ಸುದ್ದಿಗಳಿಗೆ ಆದ್ಯತೆ ನೀಡುವುದರ ಬದಲು ಪರಸ್ಪರ ಶಾಂತಿ, ಸೌಹಾರ್ದತೆಯ ಸುದ್ದಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ಪತ್ರಕರ್ತರಾದ ಎನ್ ಜಯಚಂದ್ರನ್, ಸಂದೇಶ್ ಎಸ್ ಜೈನ್, ಗಿರೀಶ್ ಪಾಟೀಲ್, ಸಂದೇಶ್ ದೇಸಾಯಿ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನ ಪತ್ರಕರ್ತರಾದ ಅನಂತ ದೇಸಾಯಿ, ಎನ್ ಜಯಚಂದ್ರನ್, ಸಂದೇಶ್ ಎಸ್ ಜೈನ್, ಕೃಷ್ಣ ಪಾಟೀಲ್, ಗುರುಶಾಂತ್ ಜಡೆ ಹಿರೇಮಠ್, ಪ್ರವೀಣ್ ಕುಮಾರ್ ಸುಲಾಕೆ, ರಾಜೇಶ್ ತಳೇಕರ್, ಸಂದೇಶ್ ದೇಸಾಯಿ, ಗಿರೀಶ್ ಪಾಟೀಲ್, ಹರೀಶ್ ಶ್ರೀನಿವಾಸ್ ಭಟ್, ಟಿ.ಕೆ. ದೇಸಾಯಿ, ಬೊಮ್ಮು ಪೋಂಡೆ ಮತ್ತಿತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸ್ಥಳೀಯ ಸಂಚಾಲಕರಾದ ಗೀತಕ್ಕ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸುನೀತಕ್ಕ ಅವರು ಅತಿಥಿಗಳನ್ನು ಪರಿಚಯಿಸಿದರು. ಕೊನೆಯಲ್ಲಿ ಬ್ರಹ್ಮಕುಮಾರ್ ಜನಾರ್ದನ ಹೆಗಡೆ ಅವರು ವಂದಿಸಿದರು. ಶಾಂತತೆ ಇದೆ, ಶಾಂತಿ ಇದೆ, ತುಂಬಾ ಖುಷಿ ಆಗುತ್ತೆ. ಇವತ್ತಿನ ಪತ್ರಿಕಾ ದಿನಾಚರಣೆಯನ್ನ ತಾವುಗಳು ಕೂಡ ಮಾಡ್ತಾ ಇದ್ದೀರಿ. ಜುಲೈ 5ರಂದು, ಐ ಥಿಂಕ್ ಜುಲೈ 5 ತಾವುಗಳೆಲ್ಲ ಮಾಡಿದ್ರು. ಜುಲೈ 1ರಂದು ದಾಂಡೇಲಿಯಲ್ಲಿ ಪತ್ರಿಕಾ ದಿನಾಚರಣೆಯನ್ನ ನಮ್ಮ ಪತ್ರಕರ್ತ ಮಿತ್ರರು ಮಾಡಿದ್ರು. ಅದರಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ. ಅವತ್ತಿನ ದಿವಸ ಪತ್ರಿಕಾ ಮಿತ್ರರ ಸೇವೆಯನ್ನ ನಾವೆಲ್ಲ ಸ್ಮರಿಸಿದ್ದೀವಿ. ಅವರ ನಿಸ್ವಾರ್ಥ ಸೇವೆಯನ್ನ, ಅವರ ಸೇವೆಯಿಂದಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥದ್ರ ಬಗ್ಗೆ ನಾವೆಲ್ಲ ಅವತ್ತು ಮಾತಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ವಿ. ಅದೇ ಕೆಲಸವನ್ನ ಇವತ್ತು ಓಂ ಶಾಂತಿ ಬಳಗದಿಂದ ತಾವೆಲ್ಲ ಮಾಡ್ತಾ ಇದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀವಿ ನಾವು. ಇಲ್ಲಿನ ಪತ್ರಕರ್ತ ಮಿತ್ರರು, ಅವರೆಲ್ಲರ ಪರಿಚಯ ನನಗೆ ತುಂಬಾ ಇದೆ. ಪ್ರತಿದಿನ ನಮ್ಮ ಒಡನಾಡಿಗಳಾಗಿ ನಮ್ಮ ವಿಚಾರಗಳನ್ನ, ನಮ್ಮ ಪೊಲೀಸ್ ಕೆಲಸದ ವಿಚಾರಗಳನ್ನ ಅವರು ನಿಖರವಾಗಿ, ಖಚಿತವಾಗಿ ತಮ್ಮ ವಸ್ತುನಿಷ್ಠ ವರದಿಗಾರಿಕೆಯಿಂದ ನಮ್ಮೆಲ್ಲರ ಮನಸೂರೆಗೊಂಡಿದ್ದಾರೆ. ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ. ಓಂ ಶಾಂತಿ ಬಳಗದವರಿಗೆ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ. ಓಂ ಶಾಂತಿ ಬಳಗದಿಂದ ಕೂಡ ಸಮಾಜದಲ್ಲಿ ಶಾಂತಿ ನೆಲೆಸಲಿ. ಮತ್ತಷ್ಟು ಯಾರು ಜೈಲಿನಲ್ಲಿ ಪ್ರತಿದಿನ ಆದರೆ ಖಂಡಿತವಾಗಿ ಒಂದು ಸದೃಢ ಮತ್ತೆ ಸ್ವಾಸ್ಥ್ಯ ಮತ್ತೆ ಸಮೃದ್ಧ ರಾಷ್ಟ್ರ ನಿರ್ಮಾಣ ಆಗ್ಬಹುದು ಎನ್ನುವಂಥದ್ದು ನಾವು ಖಂಡಿತವಾಗಿ ಗಮನಿಸ್ತೇವೆ. ಹಾಗಾಗಿ ಈ ರೀತಿಯ ವಿಚಾರಧಾರೆಗಳು, ಈ ರೀತಿಯ ಆಧ್ಯಾತ್ಮಿಕವಾದ ಜಾಗೃತಿ ಎಲ್ಲಿ ಹರಡ್ತದೋ, ಎಲ್ಲಿ ಇರ್ತದ, ಅಲ್ಲಿ ಧರ್ಮ ಪ್ರಭಾವಳಿಯ ಜೊತೆಗೆ ಸಂಸ್ಕಾರಯುತವಾದಂತಹ ಜೀವನ ಮೌಲ್ಯ ಗಟ್ಟಿಯಾಗಿ ನೆಲೆಯಾಗಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಆ ಕಾರ್ಯವನ್ನು ದಾಂಡೇಲಿಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಧಾರ್ಮಿಕ ಜಾಗೃತಿಯ ಮೂಲಕ, ಧರ್ಮ ಪ್ರಜ್ಞೆಯ ಮೂಲಕ ಮನೆ ಮತ್ತು ಮನಗಳಲ್ಲಿ ಸಂಸ್ಕಾರ ಮತ್ತೆ ಸಂಸ್ಕೃತಿಯನ್ನ ಎಚ್ಚರಿಸುವ
ಅದನ್ನು ಜಾಗೃತಿ ಮಾಡುವಂತಹ, ಅದನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಕಾರ್ಯವನ್ನು ಸದ್ದು ಮತ್ತು ಸುದ್ದಿ ಎರಡೂ ಇಲ್ಲದೆ ಅತ್ಯಂತ ದೇವರ ಕೆಲಸ ಎನ್ನುವ ರೀತಿಯಲ್ಲಿ ಈ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇರೋದಕ್ಕೆ ನಮ್ಮ ಸಮಸ್ತ ಪತ್ರಕರ್ತರ ಪರವಾಗಿ ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮಿಂದ ಮತ್ತೆ ಮನೆಗೆ ಬಂದಾಗ ಮನೆಯಲ್ಲಿ ಬಟ್ಟೆ ಚೇಂಜ್ ಮಾಡಿ ಹೊರಗಡೆ ಬಂದೆ. ನಾವು ಹೊರಗಡೆ ಬಂದ್ರೆ ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ತಂದೆಯವರು, ನಮ್ಮ ಮಗಳು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಅಜ್ಜಿ ಬಂದು ಬರೀ 2 ದಿವಸ ಆಗ್ತದೆ. ತುಂಬ ಏಜಾಗಿದೆ, ಮೊಬೈಲ್ ಅಂತ ಏನು ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಕೆಲಸ ಮಾಡಿ ನಾನು ಬಂದ್ ಮಾಡಿದ್ದೆ. ಬರೀ ನ್ಯೂಸ್ ಚಾನಲ್ ಅಂತ ಗೊತ್ತಾ, ಬರೀ ಧಾರಾವಾಹಿ ಬರ್ತಾ ಇರ್ತಾರೆ ಬಂದ್ ಮಾಡಿದ್ದೆ. ನಂಗೆ ಬೈತಾ ಇರಲಿಲ್ಲ, ನಿನ್ನ ಧಾರಾವಾಹಿ ಬರ್ತಾರೆ, ನಿಮ್ಗೆ ಬರ್ತಾ ಇರೋದು. ಇವಾಗ ನೋಡಿದ್ರೆ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ನಾನು ಹಿಂದೆ ತಾಯಿ ಕೇಳಿದೆ, ಎಲ್ಲರೂ ಬಿಸಿ ಇಲ್ಲ. ಅಮ್ಮ ಅಜ್ಜಿ ಅಂದರು ಇಲ್ಲ, ಅದು ನನಗೆ ಮೊಬೈಲ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನನಗೆ ತಾಯಿಯವ್ರು ಹೇಳಿದ್ದು ನೆನಪು ಅಂತ ಅದಕ್ಕೆ ಧನ್ಯವಾದ. ನ್ಯಾಯಾಂಗ ಎಲ್ಲರೂ ತಮ್ಮ ಕೆಲಸ ಮಾಡ್ತಾ ಇದ್ರು ಸಹ ಅದರೊಂದಿಗೆ ನಾವು CC ಕ್ಯಾಮೆರಾ ಅಂತ ಹಾಕಿವಿ ಎಲ್ಲ ಬಿಲ್ಡಿಂಗ್ ಅಲ್ವಾ. ಆಗು ಹೋಗುಗಳನ್ನ ಪ್ರತಿಯೊಂದನ್ನು ನೋಡ್ಬೇಕು. ಅದರ ಆಧಾರದಿಂದ ಮನುಷ್ಯನಿಗೆ ಒಂದು ಎಚ್ಚರಿಕೆ ಬರ್ತದೆ. ನಾವೇನ್ ಮಾಡಿದ್ರು ಅದರಲ್ಲಿ ಬರ್ತದೆ. ಆಮೇಲೆ ನಾವು ಸಿಕ್ಕಾಕೊಳ್ತೀವಿ. ಫಸ್ಟ್ ಅದನ್ನ ನೋಡ್ತಾರೆ, CC ಕ್ಯಾಮೆರಾ ಹಾಕಿದಾರ. ಈ ಕೆಲಸವನ್ನ ಬಹುಶಃ ಮೊದಲ ಈ ಪತ್ರಿಕಾ ಮಾಧ್ಯಮದವರು ಮಾಡ್ತಿದ್ರು ಅಂತ ನನ್ನ ಭಾವನೆ. ಎಲ್ಲವನ್ನ ಆ ರೀತಿಯಾಗಿ ನೋಡಿ ಕುಂದುಕೊರತೆಗಳನ್ನ ಗುರುತಿಸಿ ಅದನ್ನೆಲ್ಲರಿಗೆ ಜಾಗೃತಿ ಮೂಡಿಸುವಂಥದ್ದು. ಈಗಲೂ ಪತ್ರಿಕೆಗಳಾಗ್ಲಿ, ನ್ಯೂಸ್ನವರಾಗ್ಲಿ, ಎಲ್ಲೆಲ್ಲಿ ಏನೇನು ನಡೀತದೆ ಅದನ್ನೆಲ್ಲವನ್ನ ಬೇಗ ಸಾಮಾನ್ಯ ಜನರಿಗೂ ತಲುಪಿಸ್ತಾರೆ.